ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನು ಆಲೋಚನೆ ಮಾಡ್ತೀರಾ ಅಂತ ನೋಡ್ತಿದ್ದೀರಾ? ನಮ್ಮ ಮನೇಲಿ ನಮ್ಮ ಪಾಪುಗೆ ಮೊಟ್ಟೆ ಕೊಟ್ಟಿದ್ರು. ಸೊ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಏನೂ ಮಾಡೋಕ್ಕೆ ಚಾನ್ಸ್ ಇಲ್ಲ. 3 ಮೊಟ್ಟೆನ ತೊಗೊಂಡು ನಮ್ಮ ಮನೆಯಿಂದ ಈಚೆಗಡೆಗೆ ಒಲೆ ಇಟ್ಟಿದ್ರು. ಆ ಒಲೆ ಮೇಲೆ ಹೋಗಿ 3 ಮೊಟ್ಟೆನ ಬೇಯಿಸ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅಣ್ಣನ ನಮ್ಮ ಚಿಕ್ಕಪ್ಪ ಬಂದರೆ ನಮ್ಮ ದೊಡ್ಡಮ್ಮ ಏನೋ ಪಾರ್ಸಲ್ ಕಳಿಸಿತ್ತಂತೆ. ಏನು ಅಂತ ತೆಗೆಯೋಣ ಅಂತ ನೋಡಿದೆ. ಒಳಗಡೆ ಫುಲ್ ಇಂಟ್ರೆಸ್ಟಿಂಗಾಗಿ ತೊಗೊಳೋದೆ. ಬಟ್ ಆ ಪಾರ್ಸಲ್ ಬಂದಿದ್ದು ನನಗಲ್ಲ, ಅವ್ರ ಫ್ರೆಂಡ್ಗಂತೆ. ಸೊ ಕವರ್ ತುಂಬ ನಲ್ಲಿಕಾಯಿ ಇದ್ವು. ಆ ನಲ್ಲಿಕಾಯಿ ನೋಡಿ ಎಷ್ಟು ದಪ್ಪ ಇದ್ದಾವೆ. ಚಿಕ್ಕ ನಲ್ಲಿಕಾಯಿ ತುಂಬಾ ಹುಳಿ ಇದ್ದಾವೆ, ಹಾಗೆ ಸಿಹಿಗೂ ಇದ್ದಾವೆ. ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕಂತೂ. ಆಮೇಲೆ ನೆಕ್ಸ್ಟ್ ಪಾರ್ಸಲ್ ಬಂದಂತೂ ನನಗೆ, ಅದು ನಮ್ಮ ದೊಡ್ಡಮ್ಮ ನನಗೋಸ್ಕರ ಹೋಳ್ಗೆ ಮತ್ತು ಬೂಂದಿ ತಂದಿದ್ರು. ಬೂಂದಿ ಮತ್ತು ಹೋಳ್ಗೆ ತಿಂದೆ. ಆ ಹೋಳ್ಗೆನ ಒಂದು ಹೋಳ್ಗೆ ನಮ್ಮ ಮನೆ ಅಜ್ಜಿಗೆ ಕೊಟ್ಟೆ. ಆ ಅಜ್ಜಿ ರಿಯಾಕ್ಷನ್ ನೋಡಿರಿ ಹೇಗಿದೆ. ಈ ಹೋಳ್ಗೆ ಯಾವತ್ತಿಂದಮ್ಮ ಅಂತ ಕೇಳ್ತಾರೆ ಗೊತ್ತಾ? ನಾನು ಅಯ್ಯೋ ಪಾಪ ಬಿಡು ಹೋಗಲಿ ಅಜ್ಜಿ ತಿಂಡಿ ಅಂತ ಕೊಟ್ಟರೆ ಯಾವಾಗ ಅಜ್ಜಿ ಕೊಟ್ಬಿಟ್ಟು ಮೊಟ್ಟೆ ಬೆಂದಿದ್ವು ನೋಡಿ. ಮೊಟ್ಟೆ ಎಲ್ಲ ಬೆಂದಿದ ತಕ್ಷಣ ನಮ್ಮ ಅಣ್ಣ ಬಂದ್ಬಿಟ್ಟು ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟ. ನಾನು ಆ ಮೊಟ್ಟೆ ತಿಂದ್ಬಿಟ್ಟು ನಮ್ಮ ಹೊಲದಲ್ಲಿ ಮೀನ್ಸ್ ನಮ್ಮ ಅತ್ತೆಯವ್ರ ಹೊಲದಲ್ಲಿ ಕಡಲೆ ಗಿಡ ಹಾಕಿದ್ರು. ಸೊ ಅದಕ್ಕೆ ಅಂತ ನಾನು ನಮ್ಮಣ್ಣ ಸ್ಕೂಟಿಯಲ್ಲಿ ಹೋದ್ವಿ ಕಡಲೆ ಗಿಡ ಕಿತ್ಕೊಬರೋಣ ಅಂತ ಹೇಳ್ಬಿಟ್ಟು. ಆಗಲೇ ಕಿತ್ತಿದ್ರು ಕಡಲೆ ಗಿಡನ. ಇದು ಇನ್ನೊಂದು ಹೊಲದ ಹತ್ರ, ಅವ್ರದ್ದೇ ಹೊಲ, ಬಟ್ ಇನ್ನೊಂದು ಮೇಲ್ಗಡೆ ಹೊಲ, ಇನ್ನೂ ಎಳೆವು ನೋಡಿ. ಈ ಥರ ಐಡಿಯಾ ಮಾಡಿ ನಾವು ಕಡಲೆ ಗಿಡ ಡ್ರಿಪ್ ಪೈಪ್ ಮೂಲಕ ಹಾಕಿದರೆ ಕಡಲೆಕಾಯಿನೂ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಕೀಳೋಕ್ಕೂ ತುಂಬಾ ಈಸಿ ಆಗಿರುತ್ತೆ. ಈಗ ಬೇಸಿಗೆ ಕಾಲದಲ್ಲೇ ಕಡಲೆ ಗಿಡನ ಹಾಕಬೇಕು ಅನ್ನೋದೇನಿಲ್ಲ. ನೀರಿದ್ದರೆ ನಾವು ಯಾವಾಗ ಬೇಕಾದರೂ ಹಾಕ್ಕೋಬೋದು. ಅಲಸಂದೆ ಕಾಳು ಗಿಡನೂ ಹಾಕಿದ್ರು. ಸೊ ನೋಡಿ, ಅಲಸಂದೆ ಕಾಯಿ ತೋರಿಸ್ತೀನಿ, ತುಂಬಾ ಚೆನ್ನಾಗೇ ಹಿಡ್ದಿದ್ವು ನೋಡಿ. ಈಗ ನಾನು ಕಡಲೆಬಳ್ಳಿ ಕಿತ್ತಿರೋ ಕಡಲೆಬಳ್ಳಿ ಹತ್ರ ಬಂದೆ. ಕಡಲೆಬಳ್ಳಿನೆಲ್ಲ ತುಂಬೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಕಡೆ ಕೂಡಾಕ್ತಿದ್ದೆ. ಕಡಲೆ ಗಿಡದಲ್ಲಂತೂ ಕಡಲೆಕಾಯಿ ತುಂಬ ಚೆನ್ನಾಗಿ ಹಿಡಿದ್ವು. ಕಡಲೆ ಬೀಜನೂ ಅಷ್ಟೇ ದಪ್ಪ ಇದ್ವು ನೋಡಿ. ನಾನು ನಿಮಗೆ ಸುಲಿದು ತೋರಿಸ್ತೀನಿ ಒಂದು, ಆ ಬೀಜ ಎಷ್ಟು ದಪ್ಪ ಇದೆ ಅಂತ. ಸ್ವಲ್ಪ ಕಡಲೆಕಾಯಿ ತಿಂದು ನಾನು ಕಡಲೆ ಗಿಡದ ಹತ್ರ ವೀಡಿಯೋ ಮತ್ತು ಫೋಟೋಸ್ ತಗೊಂಡು, ಹಾಗೆ ಒಂದು ಮೂಲಂಗಿ ಗಿಡ ಇದ್ವು. ಸೊ ಮೂಲಂಗಿ ಯಾರು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೂಲಂಗಿ ಕಿತ್ಕೊಂಡು ನಾನು ಮನೆಗೆ ಬರೋಷ್ಟರಲ್ಲಿ ನೋಡಿ ನನ್ನ ಮಗ ಏನಂತ ಕರಿತಾನೆ, ನಡಿಯಪ್ಪ ಓಡು ಊಡು ಊಡು. ಏನಕ್ಕೆ ಅಂತ ನೋಡೋಷ್ಟರಲ್ಲಿ ಕಲ್ಲನ್ನ ಪೂಜೆ ಮಾಡೋದಕ್ಕೆ ತೆಗೆದಿದ್ರು. ಮೆರವಣಿಗೆ ಥರ ಮಾಡಿದ್ರು ನೋಡಿ. ದೇವ್ರ ಗುಡಿ ಮುಂದೆ ಇಟ್ಟು ಪೂಜೆ ಮಾಡಿ. ಇದು ಇಷ್ಟ ಆಗಿತ್ತು ನನ್ನ ಡೇಲಾಗ್. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.